ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಹೊರವಲಯದಲ್ಲಿರುವ ಚಿಂಚಣಿ ಟೋಲ್ ಪ್ಲಾಜಾದಲ್ಲಿ ಕನ್ನಡ ಕಾರ್ಮಿಕರ ಮೇಲೆ ಮರಾಠಿ ಮ್ಯಾನೇಜರ್ ದರ್ಪದ ವರ್ತನೆಯಿಂದ ಹಚ್ಚು ಹತಾಶೆ ಮೂಡಿದೆ. ಮೂದೋಳ ನಿಪ್ಪಾಣಿ ರಾಜ್ಯ ಹೆದ್ದಾರಿಯಲ್ಲಿ ಇರುವ ಈ ಟೋಲ್ ಪ್ಲಾಜಾ ಮಹಾರಾಷ್ಟ್ರ ಮೂಲದ ಗುತ್ತಿಗೆದಾರ ಸಂಸ್ಥೆಯ ವಶದಲ್ಲಿದ್ದು 10,000 ಸಂಬಳಕ್ಕೆ ಕನ್ನಡ ಕಾರ್ಮಿಕರು ರಾತ್ರಿ ಹಗಲು 8 ಗಂಟೆಗಳ ಶಿಫ್ಟ್ನಲ್ಲಿ ದುಡಿದು ಬರುತ್ತಿದ್ದಾರೆ. ಆದರೆ ರಾತ್ರಿ ಕೆಲಸದ ವೇಳೆ ಸ್ವಲ್ಪ ನಿದ್ರೆ ಬಂದರೂ 2,000 ಸಂಬಳ ಕಡಿತ ಮಾಡಲಾಗುತ್ತಿದೆ ಎಂಬ ಆರೋಪಗಳಿವೆ. ಪ್ರತಿ ತಿಂಗಳು ಇವರ ಸಂಬಳದಿಂದ ಕಡ್ಡಾಯವಾಗಿ 2,000 ರೂಪಾಯಿ ಕಡಿತಗೊಳ್ಳುತ್ತಿದೆ ಎಂದು ಕಾರ್ಮಿಕರು ಆರೋಪಿಸಿದ್ದಾರೆ. ಜೊತೆಗೆ ನಿಮ್ಮನ್ನ ಕೆಲಸದಿಂದ ತೆಗೆದು ಮಹಾರಾಷ್ಟ್ರದವರನ್ನ ನೇಮಿಸುತ್ತೇನೆ ಎಂಬ ಭೀತಿಯ ಮಾತುಗಳಿಂದ ಮ್ಯಾನೇಜರ್ ಬೆದರಿಕೆ ಹಾಕುತ್ತಿದ್ದಾನೆ. ಇದರಿಂದ ಕೋಪಗೊಂಡ ಕಾರ್ಮಿಕರು ರಸ್ತೆ ಮೇಲೆ ಮ್ಯಾನೇಜರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತರಾಟೆಗೆ ತೆಗೆದುಕೊಂಡರು. ಈ ಘಟನೆಯ ಬಗ್ಗೆ ಕನ್ನಡ ಪರ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಸ್ಥಳಕ್ಕೆ ಚಿಕ್ಕೋಡಿ ಠಾಣೆಯ ಪೊಲೀಸರು ಧಾವಿಸಿ ತನಿಖೆ ಆರಂಭಿಸಿದ್ದಾರೆ. ಹೋಗ್ರಿ ನೀವು ಅಲ್ರಿ ಸರ್, ಇತ್ತು ರಾತ್ರಿ 12 ತಾಸು ದುಡ್ಡು ನಮ್ಮ ಪಗಾರ ಶೀತ ಬರ್ತಿರ್ತೀರಿ ಸರ್.